ಎಲ್ರಿಗೂ ವೆಲ್ಕಮ್ ಟು ದೀಪರ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀನಿ. ಸೊ ಎಲ್ಲಿದೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂದರೆ ಬಸವನಗುಡಿಲಿದೆ. ಸೊ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ನಿಮಗೆ ಯಾವ್ಯಾವ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಇವಾಗ ನಾನು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇಲ್ಲಿ ಒಂದು ತುಳಸಿ ಇಟ್ಟಿದ್ದಾರೆ. ಸೊ ತುಳಸಿ ಕೈ ಮುಗಿತಾ ನಾನೀಗ ಎಂಟ್ರೆನ್ಸ್ ಹೋಗ್ತಾ ಇದ್ದೀನಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಳಗಡೆ. ಎಷ್ಟು ಚೆನ್ನಾಗಿತ್ತು ಸ್ವಾಮಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಓ ಮೈ ಗಾಡ್, ಬ್ಲೆಸ್ಡ್. ಫಸ್ಟ್ ಟೈಮ್ ಬರ್ತಿರೋದು ನಾನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ತುಂಬಾ ಖುಷಿ ಆಗ್ತಿದೆ. ನನ್ನ ಜೊತೆ ಬನ್ನಿ. ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಆದಮೇಲೆ ಇಲ್ಲಿ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ. ಸೊ ನಿಮಗೆ ತೋರಿಸ್ತೀನಿ ನಾನು. ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ ನನಗೆ. ಇಲ್ಲಿ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಈ ನವಗ್ರಹ ಎಂಟ್ರಿ ಕೊಡ್ತಾಯಿದ್ದೀನಿ. ಶಿವಪ್ಪ ಮಲ್ಲಿಕಾರ್ಜುನ ಸ್ವಾಮಿ. ಅದಕ್ಕೂ ಮುಂಚೆ ಗಣೇಶನ ದರ್ಶನ ಮಾಡೋಣ. ಅಡಿಗೆ ಹೌದಾ? ಯಾಕಂತಂದರೆ ನಾಳೆ ಬೇಗ ತಗೊಂಡಿದ್ದು ಅಲಂಕಾರ ಮಾಡ್ಕೊಡ್ತಿದ್ದು ಕೊಟ್ಟಿಲ್ಲ. ನಾಳೆ ಬರೀ 6 ಗಂಟೆಗೆ ಮಾಡ್ಕೊಡಿ. ಯಾಕಂದ್ರೆ ನೀವು ಹೋದ್ಮೇಲೆ ನಮ್ಗೆ ಕ್ಲೀನ್ ಮಾಡಿಸ್ಬೇಕು, ಪ್ರಾಥಮಿಕ ಕ್ಲೀನ್ ಮಾಡಿಸ್ಬೇಕು. ಅದಕ್ಕೋಸ್ಕರ ಆಮೇಲೆ ಪಾರ್ಟಿ ನಮ್ಗೆ ಸಿಕ್ಕಲ್ಲ, ಕ್ಲೀನ್ ಮಾಡೋದಕ್ಕೋಸ್ಕರ. ನೀವೇನಿಲ್ಲ ಕೈ ಪ್ರಕಾರ ಅವ್ರು ರಿಕ್ವೆಸ್ಟ್ ಮಾಡ್ಕೊಬೇಕು. ನಾವು ರಾತ್ರಿ ಕ್ಲೀನ್ ಮಾಡೋದು ಅವ್ರಿಗೆ ಬರ್ತೀನಿ ಇದು ಅಲಂಕಾರಕ್ಕೆ ಇಲ್ಲ, ನಾನು ಜಾಗ ಕೊಟ್ಬಿಟ್ಟಿದ್ದೀನಿ. ಬೆಳೆ 6 ಗಂಟೆಗೆ ಬೇಕಾದ್ರೆ ಕರ್ಸ್ಕೊಂಡು ಮಾಡ್ಕೊಳ್ಬೇಕಾದ್ರೆ ಐಟಮ್ ಡೆಲಿವರಿ ಇಟ್ಕೊಳ್ಳಿ. ನಿಮ್ಮಲ್ಲಿ ಹೇಳ್ತಾನೆ ನನ್ನ ಪಾರ್ಟಿಗೆ ಐಟಮ್ ಇಟ್ಕೊಳ್ಳಿ ಅಂತ. ತುಂಬ ಇಷ್ಟ ನನಗೆ ಈ ಥರ ಪಿಲ್ಲರ್ಸ್ ಎಲ್ಲ ಇರಬೇಕು. ಹಳೆ ಪುರಾತನ ಕಾಲದ ದೇವಸ್ಥಾನ ಥರನೇ ಇದೆ. ಕಂಪ್ಲೀಟ್ ನೋಡಿ, ಫುಲ್ ಕಲ್ಲಿಂದಲೇ ಮಾಡಿದ್ದಾರೆ. ಕ್ಲೀನ್ ಮಾಡಿಸಿ ನನಗೆ 9 ಮೇಲೆ ಇಲ್ಲಿ ಕೆಲಸ ಸಿಕ್ಕಲ್ಲ. ಡೋರ್ಸ್ ನೋಡಿ ಹೇಗಿದೆ. ಸೊ ಇದು ಬ್ಯಾಕ್ ಸೈಡು. ಫಸ್ಟ್ ಟೈಮ್ ನಾನು ಬರ್ತಿರೋದ್ರಿಂದ ನನಗೂ ಹೊಸದು, ಯಾವ ಕಡೆ ಯಾವ್ದು ಇರ್ತಾರೆ ಅಂತ. ಸೊ ಇವರು ಸುಬ್ರಹ್ಮಣ್ಯನ, ಹಾಂ ಹೌದು ಸುಬ್ರಹ್ಮಣ್ಯ ಸ್ವಾಮಿ. ನೆಕ್ಸ್ಟು ಪ್ರದಕ್ಷಿಣೆ ಮಾಡ್ಕೊಂಡೇ ಹೋಗೋಣ. ಸುಬ್ರಹ್ಮಣ್ಯ ಸ್ವಾಮಿ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗೋಣ. ನಮ್ಮ ಕನ್ನಡ ಸಂಸ್ಕೃತಿ, ನಮ್ಮ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಒಂಥರ ಖುಷಿ. ಅದು ಓಲ್ಡ್ ಸ್ಟೈಲ್, ಆಗಿನ ಕಾಲದ ರೀತಿ ಕಲ್ಲಲ್ಲೇ ಕಟ್ಟಿರ್ತಾರಲ್ಲ ಆ ಥರ ದೇವಸ್ಥಾನ ಅಂತ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೇನೋ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತೀನಿ ನೋಡಿ. ನನಗೆ ಅಲ್ಲಿ ಒಳಗಡೆ ಹೋಗಿ ಕುತ್ಕೊಬೇಕು ಅನಿಸ್ತಾ ಇದೆ. ಹಲೋ ಅದುಕ್ಷಜಾ ಏನು ಅನಿಸ್ತಿದೆ ದೇವಸ್ಥಾನಕ್ಕೆ ಬಂದು ನಿಮಗೆ? ಎಷ್ಟು ಖುಷಿ ಆಗ್ತಿದೆ. ನಾರ್ಮಲ್ ಅಲ್ಲ ದೋಕ್ಷ, ಕಲ್ಲಲ್ಲಿ ಕಟ್ಟಿದ್ದಾರೆ. ಇಟ್ಸ್ ಲೈಕ್
ಏನಂತಾರೆ ಬೇಲೂರು ಹಳೆಬೀಡು ಅವೆಲ್ಲ ಇರುತ್ತಲ್ಲ ಆ ಥರ ನನಗೆ ಫೀಲ್ ಆಗ್ತಿದೆ. ಕರ್ಕೊಂಡು ಹೋಗ್ತೀನಿ ಬಿಡು ಒಂದ್ಸತಿ. ಸೊ ಇಲ್ಲಿ ಬರೀ ದೇವಸ್ಥಾನಗಳೇ ಫ್ರೆಂಡ್ಸ್, ಅಂದರೆ ಗರ್ಭಗುಡಿಗಳಿದೆ. ಈ ಕಡೆನೂ ಬಂದು ದಕ್ಷಿಣ ಮೂರ್ತಿ ಸ್ವಾಮಿ ಕರೀತಾರೆ. ನಾವು ದಕ್ಷಿಣಮೂರ್ತಿ ಸ್ವಾಮಿಗೂ ಒಂದು ಪ್ರದಕ್ಷಿಣೆ ಹಾಕೋಣ. ಪ್ರದಕ್ಷಿಣೆ ಹಾಕ್ತಾ ನನ್ನ ಜೊತೆ ನನ್ನ ವೀವರ್ಸ್ ಕೂಡ ನಾನು ದೇವದರ್ಶನ ಮಾಡಿಸ್ತಾ ಪ್ರದಕ್ಷಿಣೆ ಹಾಕಿಸ್ತಾ ನನ್ನ ವೀವರ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಒಳ್ಳೆಯದಾಗಲಿ ದೇವರೇ ಅಂತ ಕೇಳ್ಕೊಳ್ತಾ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನಾನು ಖುಷಿಯಾಗಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಅರಳಿ ಮರ ಮತ್ತು ಅಶ್ವತ್ಥ ವೃಕ್ಷ. ನನ್ನ ಮಗ ಎಲ್ಲ ಕಡೆ ಓಡಾಡ್ತಾ ಇದ್ದಾನೆ. ಅವ್ನು ಫುಲ್ ಖುಷಿ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಅಷ್ಟೇ. ಸೊ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಆಗ್ತಿಲ್ಲ. ಇಲ್ಲಿ ಒಂದು ನವಗ್ರಹ ಅಲ್ಲ, ಇನ್ನೊಂದು ನವಗ್ರಹ ಗುಡಿನೇ ಅಂತ ಹೇಳ್ಬೋದು. ಸೊ ಇಲ್ಲಿ ಇನ್ನೊಂದು ನವಗ್ರಹ ಗುಡಿ ಇದೆ, ಅದಕ್ಕೆ ನಾನು ಬಲಗಾಲಿಟ್ಟು ಹೋಗ್ತಾ ಇದ್ದೀನಿ. ಒಂದೊಂದು ಗ್ರಹಗಳಿಗೂ ಒಂದೊಂದು ಗುಡಿನ ಕಟ್ಟಿಸಿದ್ದಾರೆ. ಸೊ ನಾನು ಪ್ರದಕ್ಷಿಣೆ ರೀತಿಲಿ ನಿಮಗೆ ಆ ಒಂದೊಂದು ಗುಡಿನೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ಚಂದ್ರ ಗ್ರಹ ಇರೋದು, ಮತ್ತು ನಾನು ಹೇಗೆ ಹೋಗ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಅಷ್ಟು ದೊಡ್ಡದಾಗಿದೆ, ಅಷ್ಟು ಚೆನ್ನಾಗಿ ಕಟ್ಸಿದ್ದಾರೆ. ನಾರಾಯಣ ನೋಡಿ, ತುಂಬಾ ಸುಂದರ, ಅತಿ ಸುಂದರ, ಅಮೋಘ, ಮಧುರ. ಏನೇನಿದೆ ಇಲ್ಲಿ. ಹನುಮಂತ ಸ್ವಾಮಿ ಇದ್ದಾರೆ, ಆಂಜನೇಯ. ಏನೇನು ಹೇಳ್ಬೋದು, ಸುಂದರಕ್ಕೆ ಎಕ್ಸ್ಪ್ಲನೇಷನ್ ಅಷ್ಟು ಹೇಳ್ಬೋದು ಅಂತ ಹೇಳ್ಬೋದು. ಇದೇ ಫಸ್ಟ್ ನಾನು ನೋಡಿದ್ದು ಇಷ್ಟು ದೊಡ್ಡ ನವಗ್ರಹ ದೇವಸ್ಥಾನನ. ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಗುರು ಇವರು. ನಾನು ಇನ್ನೊಂದು ಮಿಸ್ ಮಾಡಿದೆ ಅನಿಸುತ್ತೆ. ಬುಧ. ಸೊ ಎಷ್ಟು ವೈಡ್ ಆಗಿದೆ, ಈ ಥರ ನಾವು ನೋಡೋದಕ್ಕೆ ಚಾನ್ಸೇ ಇರಲ್ಲ. ನವಗ್ರಹದಲ್ಲೂ ಇಷ್ಟೊಂದು ವೆರೈಟಿಯಾಗಿ ಒಂದೊಂದು ಗ್ರಹಗಳಿಗೂ ಗರ್ಭಗುಡಿ ಕಟ್ಟಿಸಿ ಮಾಡಿರೋದನ್ನ ನನ್ನ ಲೈಫಲ್ಲಿ ಎಲ್ಲೂ ನೋಡಿಲ್ಲ. ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ನಾನು ಆ ದೇವರಿಗೆ ಚಿರಋಣಿಯಾಗಿರ್ತೀನಿ. ನನ್ನ ಜೊತೆ ನಿಮಗೂ ಕೂಡ ದೇವ್ರ ದರ್ಶನ ಮಾಡ್ಸೋಕ್ಕೆ ಆ ದೇವರು ಭಾಗ್ಯ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮಸ್ಕಾರ ಎಲ್ಲಿಗೂ. ಇವತ್ತು ನಾನು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ನಾವೊಬ್ಬರನ್ನ ಭೇಟಿ ಮಾಡಿಸ್ತೀನಿ. ಅವ್ರ ಹೆಸರು ಮಲ್ಲಿಕಾರ್ಜುನ ಅಂತಾನೆ. ಸೊ ಅವರು ಇಲ್ಲೇ ಹುಟ್ಟಿ ಬೆಳೆದಿದ್ದು. ಸೊ ಅವರಿಗೆ ಈ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಬಗ್ಗೆ ತುಂಬಾ ವಿಷಯ ಗೊತ್ತಿರುತ್ತೆ. ಸೊ ಅವರು ಒಂದಷ್ಟು ಮಾಹಿತಿಗಳನ್ನ ನಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ನಮಸ್ಕಾರ ಸರ್. ನಮಸ್ಕಾರ. ಸೊ ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು ಮಲ್ಲಿಕಾರ್ಜುನ ಅಂತಾನೆ. ಹೇಗೆ ಸರ್ ನೀವು ಇಲ್ಲೇ ಹುಟ್ಟಿ ಬೆಳೆದಿದ್ದು ಅಂತ ಹೇಳಿದ್ರೆ, ಸೊ ಇಲ್ಲಿ ಸ್ವಲ್ಪ ಮಾಹಿತಿ ಕೊಡಿ. ಇಲ್ಲಿ ನಮ್ಮ ತಂದೆ ಒಂದು 50 ವರ್ಷ ಸೇವೆ ಮಾಡಿದ್ರು. ಸೊ ಅವ್ರ ನಂತರ ನಾನು ಈ ಜವಾಬ್ದಾರಿ ತಗೊಂಡು ನಡೆಸ್ತಾ ಇದ್ದೀನಿ. ಈ ದೇವಸ್ಥಾನನ ಒಬ್ಬರು ಮಹಾನ್ ವ್ಯಕ್ತಿ ಶ್ರೀ ಬೆಳ್ಳಾವ ವೆಂಕಟನಾರಾಯಣಪ್ಪನವರು ಅನ್ನೋರು 1904ನೇ ಇಸ್ವಿನಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿದರು. ಆವಾಗಿಂದನೂ ಈ ದೇವಸ್ಥಾನದಲ್ಲಿ ನಿರಂತರವಾಗಿ ಪೂಜೆ ನಡ್ಕೊಂಡು ಬಂದಿದೆ. ಸೊ ನಮ್ಮ ತಂದೆಯವರ ಕಾಲ ನಂತರ ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ. ಈ ದೇವಸ್ಥಾನ 1904ರಲ್ಲಿ ಅವ್ರು ಕಟ್ಟಿದ್ರು ಅದಕ್ಕಿಂತ ಒಂದು 300 ವರ್ಷ ಹಳೆಯದು ಈ ದೇವಸ್ಥಾನ. ಆಗ ಒಂದು ಬರೀ ಒಂದು ಈಶ್ವರ ಲಿಂಗ ಮಾತ್ರ ಒಂದು ಸಣ್ಣ ಮಂಟಪದಲ್ಲಿತ್ತು. ಅವರು ಬೆಳ್ಳ ವೆಂಕಟನಾರಾಯಣಪ್ಪನವರು ಈ ಜಾಗದಲ್ಲಿ ವಾಸಕ್ಕೆ ಬಂದರು. ಆಗ ಈ ಒಂದು ಬಡಾವಣೆಯಲ್ಲಿ ಈಶ್ವರನ ದೇವಸ್ಥಾನ ಇಲ್ಲ ಅಂತ ಅಂದ್ಬಿಟ್ಟು ಇದು ಕಾಣಿಸ್ತು ಅವ್ರಿಗೆ. ಅವರು ಆಗಿನ ಕಾಲಕ್ಕೇ ಸೆಂಟ್ರಲ್ ಕಾಲೇಜ್ ಪ್ರೊಫೆಸರ್ ಆಗಿದ್ದವರು. ಸೊ ಅವರು ಶ್ರದ್ಧಾ ಭಕ್ತಿಯಿಂದ ಈ ದೇವಸ್ಥಾನನ ಕಟ್ಟಿ ಅದನ್ನು 1906ನೇ ಇಸ್ವಿನಲ್ಲಿ ಸರ್ಕಾರಕ್ಕೆ ವಹಿಸಿದ್ರು. ಯಾಕೆಂದರೆ ಅವರ ಉದ್ದೇಶದಲ್ಲಿ
ದೇವಸ್ಥಾನ ಅನ್ನೋದು ಯಾರ ಒಬ್ಬರ ಸ್ವತ್ತು ಆಗಬಾರ್ದು, ಅದು ರಾಜಾಶ್ರಯದಲ್ಲಿ ನಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ರು. ಸೊ ಅವತ್ತಿಂದ ಇವತ್ತಿನವರೆಗೂ ನಿರಂತರವಾಗಿ ಪೂಜೆಗಳು ನಡ್ಕೊಂಡು ಬರ್ತಾಯಿದೆ. ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳು ಎಲ್ಲರಿಗೂ ಒಂಥರ ತುಂಬ ಸಂತೋಷ, ನೆಮ್ಮದಿ ಸಿಗುವಂಥ ವಾತಾವರಣ ಇದೆ. ಅದನ್ನು ಭಗವಂತ ಅಂಥ ವಾತಾವರಣ ಇಟ್ಟಿದ್ದಾನೆ, ಅದಕ್ಕೆ ನಾವು ಕೂಡ ಸಂತೋಷ ಪಡ್ತೀವಿ. ಸೊ ನೀವು ಇದೇನು ಆಗಿ ಸೇವೆ ಸಲ್ಲಿಸ್ತಿದ್ದೀರಾ? ನಾನೊಬ್ಬ ಪ್ರಧಾನ ಅರ್ಚಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ದೇವಸ್ಥಾನ ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಆಗುತ್ತೆ, ಓಪನ್ ಆಗುತ್ತೆ, ಸಂಜೆ ಎಷ್ಟೊತ್ತವರೆಗೂ ಇರುತ್ತೆ? ಬೆಳಿಗ್ಗೆ 7 ಗಂಟೆಯಿಂದ 11:30 ತನಕ ಇರುತ್ತೆ. ಬೆಳಗ್ಗೆ 7 ಗಂಟೆಯಿಂದ 11:30 ಮತ್ತು ಸಾಯಂಕಾಲ 6ರಿಂದ 8 ಗಂಟೆ ತನಕ. ಸಾಯಂಕಾಲ 6ರಿಂದ 8 ಗಂಟೆವರೆಗೂ ಇರುತ್ತೆ. ಮತ್ತು ಇನ್ನೇನಾದರೂ ಹೆಚ್ಚಿನ ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಡೋಕ್ಕೆ ಇಷ್ಟಪಡ್ತೀರಾ? ಏನಂತಂದರೆ ಇಲ್ಲಿ ತುಂಬ ಪೂಜೆ ಎಲ್ಲ ಶಾಸ್ತ್ರೋಕ್ತವಾಗಿ ತುಂಬ ಚೆನ್ನಾಗಿ ನಡೆಯುತ್ತೆ. ಅದನ್ನು ಎಲ್ಲ ಬರೋವಂಥ ಎಲ್ಲ ಭಕ್ತಾದಿಗಳು ಸೇವಾಕರ್ತರಿಗೂ ಒಂದು ಸಂತೋಷ ಕೊಡುತ್ತೆ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬಂದಂಥವ್ರೆಲ್ಲರೂ ಒಂಥರ ಶಾಂತಿ ನೆಮ್ಮದಿನ ಇಲ್ಲಿ ಪಡಿತಾರೆ. ಅದಂತೂ ಖಂಡಿತ, ನಾನು ಕೂಡ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಇಲ್ಲಿ. ಮತ್ತು ಇಲ್ಲಿ ಬರೀ ಮಲ್ಲಿಕಾರ್ಜುನ ಸ್ವಾಮಿ ಗರ್ಭಗುಡಿ ಮಾತ್ರ ಅಲ್ಲ, ಸುಬ್ರಹ್ಮಣ್ಯ ಸ್ವಾಮಿನ ನಾವು ನೋಡಿದ್ವಿ, ಮತ್ತು ಗಣೇಶ ಸ್ವಾಮಿ ನೋಡಿದ್ವಿ, ಅಮ್ಮನವ್ರನ್ನ ನೋಡಿದ್ವಿ ನಾವು, ಮತ್ತು ದಕ್ಷಿಣಾಮೂರ್ತಿ ನೋಡಿದ್ವಿ, ಶಂಕರಾಚಾರ್ಯನೂ ತೋರಿಸ್ದೆ ನಾನು ನಿಮಗೆ. ನವಗ್ರಹ ಇದೆ, ಅಡ್ಲಿಕಟ್ಟೆ, ಅಶ್ವತ್ಥವೃಕ್ಷ ಎಲ್ಲನೂ ಇದೆ ಸುತ್ತಮುತ್ತ. ಮತ್ತು ಇನ್ನೊಂದು ಒಂದಷ್ಟು ಮತ್ತು ನನಗೆ ತುಂಬ ಇಷ್ಟ ಆಗಿದೆ ಏನಂತಂದರೆ ಇಲ್ಲಿನ ಕಲ್ಲಿನಲ್ಲಿ ಕಟ್ಟಿರೋ ಅಂಥದ್ದು ದೇವಸ್ಥಾನ. ಯಾಕಂದರೆ ಪುರಾತನದಲ್ಲೇ ಹೀಗಿರುತ್ತೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಮಾಡಿದ್ದಾರೆ ತುಂಬ ಚೆನ್ನಾಗಿ, ತುಂಬ ನೀಟ್ ಕ್ಲೀನಾಗಿದೆ. ಸೊ ಇವ್ರು ಸ್ವಾಮಿಗಳು ಹೇಳ್ದಂಗೆ ಪ್ರಶಾಂತವಾಗಿದೆ, ಶಾಂತವಾಗಿದೆ, ಮೇನ್ ರೋಡಲ್ಲೇ ಇದೆ, ಆದರೂ ಕೂಡ ನೋಡಿ ನಾಯ್ಸ್ ಅಷ್ಟಿಲ್ಲ. ಸೊ ಅದನ್ನೇ ಹೇಳ್ಬೋದು ನಾವು ದೈವಶಕ್ತಿ ಅಂತ. ಸೊ ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಸೊ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ಸ್ನ ನೀವು ಸಪೋರ್ಟ್ ಮಾಡ್ತಾ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡಿ ದೀಪರಾಯ ಯೂಟ್ಯೂಬ್ ಚಾನಲ್ಗೆ. ಸೊ ಇಷ್ಟನ್ನು ಹೇಳ್ತಾ ಪ್ಲೀಸ್ ಕಮೆಂಟ್ ಮೈ ವಾಟ್ಸಪ್ ನಂಬರ್ 99163333 9916333377 ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.